ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರುಚಿಕಾ ಕನ್ನಡ ವಿಲಾಗ್ಸ್ಗೆ ಸುಸ್ವಾಗತ. ಇವತ್ತು ಯುಗಾದಿ ಹಬ್ಬದ್ದು ಬಟ್ಟೆ ಶಾಪಿಂಗ್ ಮಾಡಿದ್ವಿ. ಡ್ರೆಸ್ಸಸ್ಸು ಎಲ್ಲಿ ಶಾಪಿಂಗ್ ಮಾಡಿದ್ವಿ, ಯಾವ ರೀತಿ ಡ್ರೆಸ್ಸಸ್ ತೊಗೊಂಡ್ವಿ ಮುಂದೆ ಲಾಗಲ್ಲಿ ನಾನು ತೋರಿಸ್ತೀನಿ ಬನ್ನಿ. ಈಗ ಮನೆಯಿಂದ ಆಟೋದಲ್ಲಿ ನಾವು ಕಾನೂನುಕುಂಟೆ ಕ್ರಾಸಿಗೆ ಬಂದರೆ ಅಂದರೆ 4 ಮಾಲ್ ಹತ್ರ, ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹತ್ತಿದ್ವಿ. ನಿಯರೆಸ್ಟ್ ಅಲ್ಲೇ ಚಿಕ್ಕಪೇಟೆಗೆ ಇದಿದೆ ಮೆಟ್ರೋ ಸ್ಟಾಪು. ಡೈರೆಕ್ಟ್ ನಾವು ಅಲ್ಲಿಗೆ ಹೋಗ್ಬೋದು. ಅಲ್ಲಿಗೆ ತೊಗೊಂಡು ಡೈರೆಕ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಮೆಟ್ರೋದಲ್ಲಿ ಹೋಗೋಕ್ಕಾದ್ರೂ ಅರ್ಧ ಖುಷಿಯಿಂದ ಓಡಿ ಬರ್ತಾಳೆ. ಅವಳಿಗೆ ಶಾಪಿಂಗು ಅಂದ್ರೂ ಇಷ್ಟ. ಅದೇ ಕ್ರೌಡ್ ಇರಬಾರ್ದು. ಅವಳು ಹೇಳೋದು, ಮಮ್ಮ ಕ್ರೌಡ್ ಬೇಡ, ನಾರ್ಮಲ್ ಶಾಪಿಂಗ್ ಮಾಡೋಣ ಅಂತಾಳೆ. ಆದರೆ ಚಿಕ್ಕಪೇಟೆಯಲ್ಲಿ ನಿಮ್ಗೆ ಗೊತ್ತಿರೋ ಹಂಗೆ ನಾರ್ಮಲ್ ಶಾಪಿಂಗು ನಾರ್ಮಲ್ ಕ್ರೌಡು ಇರೋದೇ ಇಲ್ಲ. ಹಂಗೂ ಅವಳು ಒಂದು ಸ್ವಲ್ಪ ಆಮೇಲೆ ಮಧ್ಯಾಹ್ನದಲ್ಲಿ ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡು, ಅಯ್ಯೋ ಸುಸ್ತಾಗ್ತಾಯಿದೆ, ಈ ಬಿಸಿಲಿಗೆ ಆಗ್ತಿಲ್ಲ ಮಮ್ಮ ಅಂತ. ಮುಂದೆ ಹೋಗ್ಬೇಕಾದ್ರೆ ಅವಳು ಎದ್ರುಕೊಂಡ್ಳು ಬಿಸಿಲಲ್ಲಿ. ಈಗ ಚಿಕ್ಕಪೇಟೆ ಡ್ರಾಪ್ ಆಯಿತು. ಈಗ ಇಳಿದು ಸುದರ್ಶನ್ ಸಿಲ್ಕ್ ಹತ್ರ ಹೋಗ್ತೀವಿ. ನೀವು ನೋಡ್ಬೋದು. ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾ ಹಂಗೆ ಎಲ್ಲ ಏನೇನು ಬೇಕು ಅಂತ ಚಿಕ್ಕದ ಅಂಗಡಿಲೆಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ರಾಜಾ ಮಾರ್ಕೆಟ್ ಮುಂದೆನೇ ಹೋದ್ವಿ. ಮುಂದೆ ಹೋಗ್ತಾ ಅಲ್ಲಿ ಇದಿದೆ ಮಿಲನ ಫ್ಯಾಷನ್ಸ್ ಇದೆ. ಅಂದರೆ ಅದು ಲೆಹಂಗಾ ಸೂಪರ್ ಬ್ರ್ಯಾಂಡೆಡ್ ಆಗಿ ಸಿಗುತ್ತೆ ನಿಮಗೆ. ಮಿಲನ ಫ್ಯಾಷನ್ಸಲ್ಲಿ ಯಾರೇ ಆಗಲಿ ಲೆಹಂಗಾಗಳು ಆಗಲಿ ತೊಗೋಬೋದು, ಡ್ರೆಸ್ಸಸ್ ಪೀಸ್ಗಳು ತೊಗೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ವೆರೈಟೀಸ್ ಇತ್ತು. ನಮ್ಗೆ ಇಷ್ಟ ಆಗಿರೋದೆಲ್ಲ ಒಂದು ಕಡೆ ಎತ್ತಿಟ್ಕೊಂಡ್ವಿ. ತೋರಿಸ್ತಾಯಿದ್ರು. ಈ ರೀತಿನೂ ತೋರಿಸ್ತಾರೆ, ನಮ್ಮ ಬಾಡಿ ಮೇಲೆ ಹಾಕಿನೂ ತೋರಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸ್ಟ್ರೆಚರ್ಸ್ ಎಲ್ಲ ನಾವು ನೋಡ್ಕೋಬೋದು. ಅವರೇ ವೇರ್ ಮಾಡಿ ತೋರಿಸ್ತಾರೆ. ವೇಲೆಲ್ಲ ಹಾಕಿ, ದೌಣಿ ಎಲ್ಲ ಹಾಕಿ. ನಮ್ಗೆ ಈ ಥರ ಏನಾದ್ರು ಇಷ್ಟ ಆದರೆ ತಗೋಬಹುದು. ತುಂಬ ಚೆನ್ನಾಗಿ ತೋರಿಸಿದ್ರು. ಬಟ್ ಅಲ್ಲಿ ಫಿಕ್ಸೆಡು, ₹1 ಕಮ್ಮಿ ಮಾಡಲ್ಲ. ನೀವು ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲೆಲ್ಲ ಇದೆ. ಬೇಕಾದ್ರೆ ನೀವು ಮಿಲನ ಫ್ಯಾಷನ್ಸ್ ಚಿಕ್ಕಪೇಟೆ ಅಂತ ಹಾಕಿದ್ರೆ ಬರುತ್ತೆ. ಕಲೆಕ್ಷನ್ ಮಾತ್ರ ಸಖತ್ತಾಗಿದೆ. ವೆರೈಟಿಯಾಗಿ ನಾವು ಎಷ್ಟು ನೋಡಿದ್ರೂ ಸಾಕಾಗ್ತಾ ಇರಲಿಲ್ಲ. ಅಷ್ಟು ಚಾಯ್ಸ್ ಮಾಡಿ ಎತ್ತಿಕ್ಕಿದ್ವಿ. ಯಾಕೆಂದರೆ ನಮಗೆ ಒಂದು 5-6 ಬೇಕಾಗಿತ್ತು ಲೆಹಂಗಾಗಳು, ಲಂಗದೋಣಿ ಆ ರೀತಿ. ಯಾಕೆಂದರೆ ಮುಂದೆ ಮದುವೆ ಎಲ್ಲ ಇತ್ತು ನಮ್ಮ ರಿಲೇಟಿವ್ ಅವ್ರದ್ದು. ಎಲ್ಲ ಹಾಕಿ ನೋಡ್ತಾ ಇದ್ವಿ. ನಮಗಿಷ್ಟ ಆಗಿದ್ದೆಲ್ಲ ಪಕ್ಕದಲ್ಲಿ ಎತ್ತಿಟ್ಕೊತಾ ಇದ್ವಿ. ಇದು ವೆರೈಟಿ ಆಫ್ ಕಲರ್ಸ್ದೊಂದು ತುಂಬ ಕಲೆಕ್ಷನ್ ಅಂತ. ಇದು ತುಂಬ ಚೆನ್ನಾಗಿದೆ. ನೀವು ಬೇಕಾದ್ರೆ ನಾನು DM ಅಲ್ಲಿ ನಾನು ಅವ್ರದ್ದು ಲಿಂಕ್ ಹಾಕಿರ್ತೀನಿ. ನೀವು ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಇರುತ್ತೆ. ನೀವು ಫೋಟೋ ಕ್ಲಿಕ್ ಮಾಡಿ ಅವ್ರಿಗೆ ಸೆಂಡ್ ಮಾಡಿದ್ರೆ ಆ ನಂಬರ್ಗೆ ಅವರೇ ನಿಮಗೆ ಹೇಳ್ತಾರೆ ಯಾವ ರೀತಿ ಯಾವ ಪ್ರೈಸು ಅಂತ. ಪ್ರೈಸೆಲ್ಲ ಆಲ್ಮೋಸ್ಟ್ 1.5 4,000 ಇತ್ತು. ಒಂದೊಂದು ರೀತಿ ರೈಟಲ್ಲಿದೆ. ನೀವು ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಒಂದೊಂದು ನೋಡಿಕೊಂಡು ಎತ್ಕೊಂಡು ಬಂದ್ವಿ. ಕಲೆಕ್ಷನ್ ಮಾತ್ರ ತುಂಬ ಇದೆ. ವೆರೈಟಿಯಾಗಿ ಅವ್ರು ತೋರಿಸ್ತಾನೆ ಇರ್ತಾರೆ. ಇಷ್ಟ ಆಗೋ ಗಂಟ ಬಿಡಲ್ಲ, ಅಷ್ಟು ಥರ ಕಲೆಕ್ಷನ್ ಇದೆ. ನಾವು ಎತ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟೇ ಆಯಿತು. ಎಲ್ಲ ಚಾಯ್ಸ್ ಮಾಡಿ ಎತ್ತಿಟ್ಕೊಂಡ್ವಿ. ಆಮೇಲೆ ಕಮ್ಮಿ ಮಾಡಪ್ಪ ಅಂದರೆ ಕಮ್ಮಿ ಮಾಡಿಲ್ಲ. ಇಟ್ಸ್ ಓಕೆ. ಯಾಕೆಂದರೆ ಬಟ್ಟೆನೂ ತುಂಬ ಚೆನ್ನಾಗಿರೋದ್ರಿಂದ ನಾವು ಏನು ಜಾಸ್ತಿ ಕೇಳೋಕ್ಕೆ ಹೋಗಿಲ್ಲ. ನೀವು ನೋಡ್ಬೋದು ಕಲೆಕ್ಷನ್ಸು. ಲೈಟ್ ಕಲರ್ಸು ತುಂಬ ಇತ್ತು. ಡಾರ್ಕ್ ಕಲರ್ಸು ಅಷ್ಟೇ. ರಿಸೆಪ್ಷನ್ ವೇರು, ಮುಹೂರ್ತ ವೇರು ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ ಮಿಲನ ಫ್ಯಾಷನ್ಗೆ. ಯಾಕೆಂದರೆ ನಾವೂ ಇನ್ಸ್ಟಾಗ್ರಾಮಲ್ಲಿ ನೋಡೇ ಹೋಗಿದ್ದು. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಬಟ್ ಅಮೌಂಟ್ ಮಾತ್ರ ಕಮ್ಮಿ ಮಾಡಿಲ್ಲ. ಇರೋದು ಹೇಳ್ತೀನಿ. ನಿಮಗೆ ಬೇಕಾದ್ರೆ ಕಲೆಕ್ಷನ್ ನೋಡ್ಬೋದು ಅಂತ ಹೇಳಿದ್ನಲ್ಲ, ಇನ್ಸ್ಟಾಗೆ ಹೋಗಿ ನೋಡಿ. ನಿಮಗೂ ಇಷ್ಟ ಆಯಿತು ಅಂದ್ಕೊತೀನಿ. ಬಟ್ ನಾವು ಇದನ್ನು ತೊಗೊಂಡ್ವಿ ಲಾಸ್ಟ್ ಫೈನಲ್. ನನ್ನ ಮಗಳಿಗೆ ಇದನ್ನು ಫೈನಲ್ ಮಾಡಿದ್ವಿ. ಬಟ್ ಅವಳಿಗೆ ತುಂಬ ಲಾಂಗ್ ಆಯಿತು ಅಂತ ಆಮೇಲೆ ನಾನೇ ಎತ್ಕೊಂಡೆ. ಮುಟ್ಟಿ ಎಲ್ಲ ನೋಡಿದೆ. ತುಂಬ ಚೆನ್ನಾಗಿತ್ತು ಬಟ್ಟೆನೂ. ಮತ್ತು ಕೆಳಗಡೆ ಬಾರ್ಡರು ಅಷ್ಟೇ ದೊಡ್ಡ ಬಾರ್ಡರ್ ಬಂದು ನನಗಿಷ್ಟ ಆಯಿತು. ಆ ಡಿಸೈನ್ಸು ಅವೆಲ್ಲ. ಇದನ್ನು ಚಾಯ್ಸ್ ಮಾಡಿದ್ವಿ. ನೋಡಿ, ಅವ್ರು ಈ ಥರ ಬೇಕಾದ್ರೆ ನಿಮ್ಮ ಮಗಳಿಗೆ ಇಷ್ಟಕ್ಕೆ ಈ ಥರ ಫೋಲ್ಡ್ ಮಾಡಿ ಎತ್ತಿಡ್ಬೋದು ಅಂತಲೂ ಹೇಳಿದ್ರು. ಆದರೂ ಸಮಾಧಾನ ಆಗಿಲ್ಲ. ಇನ್ನೂ 1-2 ನೋಡೋಣ ಅಂದ್ಬಿಟ್ಟು ನೋಡಿ ಲಾಸ್ಟಲ್ಲಿ ಅದೇ ಫೈನಲ್ ಮಾಡಿದ್ವಿ. ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ನಾನು ಅವ್ರದ್ದು ಲಿಂಕ್ DM ಅಲ್ಲಿ ಹಾಕಿರ್ತೀನಿ. ಅವ್ರಿಗೆ ನೋಡಿ ಮೆಸೇಜ್ ಮಾಡಿ ಫೋಟೋಗಳು ಕಳಿಸ್ತಾರೆ. ಇದೆಲ್ಲ ರಿಸೆಪ್ಷನ್ದು
ಬಟ್ ಈ ಥರ ನಮ್ಗೆ ಇಷ್ಟ ಆಗಿಲ್ಲ, ಬೇಡ ಅಂತ ಹೇಳಿದ್ವಿ. ಇದು ತುಂಬ ಇಷ್ಟ ಆಯಿತು, ಆಮೇಲೆ ಬೇಡ ಅಂದ್ಕೊಂಡ್ವಿ. ಆಮೇಲೆ ಮಕ್ಕಳು ಬಟ್ಟೆಗೆ ಹೋದ್ವಿ. ಮಕ್ಕಳು ಬಟ್ಟೆಗೆ ಸುದರ್ಶನ್ ಸಿಲ್ಕಿಂದ ಸ್ವಲ್ಪ ಮುಂದೆ ಇದು ಹೋಗ್ತಾ ಇದೆಲ್ಲ ನೋಡಿದ್ವಿ. ಅದು ಒಂದು 3-4 ಜೊತೆ ತೊಗೊಂಡ್ವಿ. ಇವ್ರು ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಮಾಡಿದ್ರು. ಎಲ್ಲ 9000 ಹಾಕಿದ್ರು, 6500 ಮಾಡಿದ್ರು 4 ಪೀಸಸ್. ಇದು ತೊಗೊಂಡ್ವಿ. ಇನ್ನೊಂದು ಇದಿಷ್ಟ ಆಯಿತು, ಬಟ್ ಟಾಪ್ ಇಷ್ಟ ಆಗಿರಲಿಲ್ಲ. ಚೆನ್ನಾಗಿದೆ ಮಕ್ಕಳು ಕಲೆಕ್ಷನಲ್ಲಿ, ನಮ್ಗೆ ಇಷ್ಟ ಆಯಿತು, ತೊಗೊಂಡು ಬಂದ್ವಿ. ನೀವು ನೋಡ್ಬೋದು, ತುಂಬ ವೆರೈಟೀಸ್ ಇದೆ. ಶಾರ್ಟ್ ಸ್ಕರ್ಟ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಹೊಸ ಡಿಸೈನ್ಸು, ಹೊಸ ಪ್ಯಾಟ್ರನ್ಸಲ್ಲೇ ತೋರಿಸ್ತಾಯಿದ್ರು ಸ್ಕರ್ಟ್ಗಳಲ್ಲಿ. ಏಕೆಂದರೆ ಇದೆಲ್ಲ 10 to 12 ಇಯರ್ಸ್ ಅವ್ರದ್ದು ಮಕ್ಕಳದು. ಅದ್ರದ್ದು ಬೋರ್ಡ್ ಮಿಸ್ ಆಗಿಬಿಟ್ಟಿದೆ, ಅದು ಸಿಕ್ಕಿಲ್ಲ. ಬಟ್ ನಿಮಗೆ ಕಲೆಕ್ಷನ್ ಡ್ರೆಸ್ಸಸ್ ನೋಡ್ಬೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಇದನ್ನು ತಗೊಂಡ್ವಿ. ತುಂಬ ದೊಡ್ಡ ಗೌನು, ಪಿಂಕ್ ಕಲರು, ಚೆನ್ನಾಗಿ ಬಂದಿತ್ತದು. ನೋಡಿ, ಇದು ಪಿಂಕ್ ವಿತ್ ವೈಟ್ ಮಲ್ಟಿ ಕಲರ್ಸ್ ತಗೊಂಡ್ವಿ. ಆಯಿತು, ಶಾಪಿಂಗ್ ಆಯಿತು. ಮಕ್ಕಳು ಬಟ್ಟೆ ಬರ್ತಾ ನೋಡಿ, ನಾನು ಹೇಳಿದ್ನಲ್ಲ ಸುದರ್ಶನ್ ಸಿಲ್ಕನ್ನು ಕುಬೇರ ಸಿಲ್ಕಿಂದ ಮಧ್ಯ ಅಂತ, ಅಲ್ಲೇ ಇರೋದು ಮಕ್ಕಳು ಬಟ್ಟೆನೂ. ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ. ಮತ್ತು ಮಿಲನ ಫ್ಯಾಷನ್ಸ್ ಅವ್ರದ್ದು ಅಷ್ಟೇ. ಬರ್ತಾ ಹೋಟ್ಲಿಗೆ ಹೋದ್ವಿ. ಹೋಟ್ಲಲ್ಲೆಲ್ಲ ತಿಂದು, ಅಲ್ಲೂ ತುಂಬ ಜನ ಇದ್ದರು, ಆದರೂ ಪರವಾಗಿಲ್ಲ ಅಂತ ಕಾದು ತಿಂದು ಬಂದ್ವಿ. ಇವತ್ತಿನ ವ್ಲಾಗ್ ಯುಗಾದಿ ಶಾಪಿಂಗ್ ಮುಗೀತು. ಥ್ಯಾಂಕ್ ಯು.